ಎಲ್ಲರಿಗೂ ಎಲ್ಲರಿಗೂ ಜಯ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಬಗ್ಗೆ ಜ್ಞಾಪನವನ್ನು ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಒಟ್ಟು 40,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಲಾಗಿದೆ. ಸೊ ಅದರಿಂದ ಪ್ರಥಮ ಹಂತದಲ್ಲಿ 30,337 ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ಮತ್ತು ತಾಲೂಕುವಾರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಷರತ್ತುಗಳೇನು ಅನ್ನೋದನ್ನು ನಾವು ತಿಳಿಯೋದಾದರೆ, ಮೊದಲನೇ ಅಂಶದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು. ಹಾಗೆ ಎರಡನೇ ಅಂಶ, ಈ ಅತಿಥಿ ಶಿಕ್ಷಕರನ್ನು ಗೆಸ್ಟ್ ಟೀಚರ್ಸ್ನ ಮುಖ್ಯ ಶಿಕ್ಷಕರ ಮೂಲಕನೇ ಆಯ್ಕೆ ಮಾಡ್ಕೋಬೇಕು ಅಂತ ಇದೆ. ಹಾಗೆ ಮೂರನೇ ಅಂಶ ಏನು ಅಂತಂದರೆ, ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕರಹಿತ ಶಾಲೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ನಾಲ್ಕನೇ ಅಂಶ, ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರ್ಬೋದು, ಬೆಂಗಳೂರು ಪಬ್ಲಿಕ್ ಶಾಲೆ ಆಗಿರ್ಬೋದು, ಬೈಲಿಂಗ್ವೇಲ್ ಶಾಲೆಗಳಾಗಿರ್ಬೋದು, ಆದರ್ಶ ವಿದ್ಯಾಲಯ ಆಗಿರ್ಬೋದು, ಫಸ್ಟ್ ಪ್ರಿಫರೆನ್ಸ್ ಆ ಶಾಲೆಗೆ ನೀಡಬೇಕು ಅಂತ ನಾಲ್ಕನೇ ಅಂಶ. ಹಾಗೆ ಐದನೇ ಅಂಶ, ಗೆಸ್ಟ್ ಟೀಚರ್ಸ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು ಅಂತ ಮಾಹಿತಿ ಇದೆ. ಹಾಗೆ ಆರನೇ ಅಂತ, ಅವರು ಹಾಜರಾತಿಯನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕು. ಏಳನೇದು, ಗೌರವಧನ ಅವ್ರಿಗೆ 12,000 ಆಗಿರುತ್ತೆ. ಹಾಗೆ ಎಂಟನೇದು, ಯಾರು ಪರ್ಮನೆಂಟ್ ಟೀಚರ್ಸ್ ಬಂದರೆ ಅಥವಾ ವರ್ಗಾವಣೆ ಮೂಲಕ ಬಂತು ಅಂದರೆ ಅವ್ರನ್ನ ಅತಿಥಿ ಶಿಕ್ಷಕರನ್ನ ಬಿಡುಗಡೆಗೊಳಿಸಬೇಕು. ಹಾಗೆ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿಕ್ಷಕರ ಖಾಲಿ ಇದ್ದರೆ ಅಲ್ಲಿ ವರ್ಗಾವಣೆ ಮಾಡ್ಬೋದು ಅಂತಲೂ ಸಹ ಕೊಟ್ಟಿದ್ದಾರೆ. ಹಾಗೆ 9ನೇ ಅಂಶ ಏನಪ್ಪ ಅಂತಂದರೆ, ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಅತಿಥಿ ಶಿಕ್ಷಕರು ತಾಲೂಕುವಾರು ಪಂಚಾಯಿತಿವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರ ಕಚೇರಿಗೆ ಸಲ್ಲಿಸಿದ್ದು ಕಚೇರಿಗೆ ಸಂಬಂಧಪಟ್ಟಂತಹ ವಿಷಯ. ನೆಕ್ಸ್ಟು 10ನೇ ಅಂಶ, ಉತ್ತಮ ಗುಣ ಮತ್ತು ನಡತೆ ಹೊಂದಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಷರತ್ತುಗಳು ಸಂಬಂಧಪಟ್ಟಿದ್ದು. ಹಾಗೆ ಇದು ನಮೂನೆಗಳನ್ನು ನೀವು ನೋಡ್ತಾ ಇರ್ಬೋದು. ಯಾರಾದರೂ ಹೆಚ್ಚಿನ ಮಾಹಿತಿಗಾಗಿ ಬೇಕು ಅಂತಂದರೆ ನೀವು ಪಾಸ್ ಮಾಡಿಬಿಟ್ಟು ವಿಡಿಯೋನ ನೋಡ್ಬೋದು. ಜಿಲ್ಲೆ ಮತ್ತು ತಾಲೂಕು ಅಂತವಾರು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿಯಾಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ನೋಡಿ, ನಿಧಾನಕ್ಕೆ ನೋಡ್ಬೋದು.